ನಿನ್ನೆ ತಾನೇ ರಿಲೀಸ್ ಆಗಿರೋಂಥ ಮೂವಿ ಆ್ಯಕ್ಟರ್ದು ಮನೆ ಐತೆ. ನಿನ್ನೆ ಮಾರ್ಚ್ 19 ಕನ್ನಡ ಫಿಲಮ್ ರಿಲೀಸ್ ಆಗೈತೆ. ಅವರು 1, 2 ಆಯಿತು, 3 ರಿಲೀಸ್ ಮಾಡಿದ್ದಾರೆ. ಅವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಮನೆ ತೋರಿಸ್ತೀನಿ ಹೋಯ್ತಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೋದ ವಿಡಿಯೋದಲ್ಲಿ ಹೇಳೋದಂಗೆ ಇವತ್ತು RX ಬೈಕ್ ಬರ್ತೈತೆ. ನನ್ನ ಫ್ರೆಂಡು ಫೋನ್ ಮಾಡಿದ್ದ, ಬರ್ತಾಯಿದ್ದೀನಿ RXಲ್ಲಿ ಬೀಟ್ ಹೋಗೋದ ಅಂತ. RX ಬೈಕಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದಿನ ವೀಡಿಯೋಸ್ಗಳು ಬರ್ತಾಯಿರ್ತದೆ. ನೋಡಿ ಬರ್ತಾಯಿದ್ದಾನೆ, ಬನ್ನಿ. ಬೆಂಜಿ ಫ್ರೆಂಡ್ಸ್ ಬಂದಿದ್ದಾರೆ, ಬೆಂಜಿ ಫ್ರೆಂಡ್ಸ್ ಅವಳಿ ಮಾಡ್ತಾಯಿದ್ದಾರೆ. ಹಂಗೆ ನನ್ನ ಫ್ರೆಂಡು ಬಂದ ನೋಡಿ. ಫ್ರೆಂಡು RX ಬೈಕ್ ತರಂಗೇ ಇಲ್ಲ ನಮ್ಮ ಮನೆ ಹತ್ರ. ಹುಡುಗರುಗಳು ಅವಳಿ ಮಾಡಿರ್ತಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಅವಳಿ ಮಾಡಿರ್ತಾರೆ ಅವನಿಗೆ ಅಂತ. ನೋಡಿ ಅವಳಿ ಮಾಡಿ ಇಡ್ತವ್ರೆ. ಒಂದು ರೌಂಡ್ ಬೇಕಂತೆ. RX ಬೈಕ್ ತರಂಗಿಲ್ಲ. ಅಲ್ಲಿ ನೋಡಿ ಬಿಡ್ತೇನೆ ಇಲ್ಲ, ಒಂದು ರೌಂಡ್ ಹೊಡ್ಸ್ಕೊಂಡು ಬಿಡೋಲ್ಲ ಹುಡುಗರುಗಳು. ನೋಡೋದಿಲ್ಲ, ನಮ್ಮ ಮನೆಗೆ ಬರೋಂಗೇ ಇಲ್ಲ. ಸುಮ್ಮನೆ ಹುಡುಗರು ಅವಳಿ ಮಾಡಿ ಇರ್ತಾರೆ RX ಬೈಕ್ ಅಂತ. ಹುಡುಗರಿಗೆ ಅದು ಏನು ಕ್ರೇಜು RX ಬೈಕ್ ಅಂದರೆ ನಮಗಂತೂ ಗೊತ್ತಿಲ್ಲ. ಫ್ರೆಂಡ್ಸ್, RXಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಈಗ ನಮ್ಮ ಫ್ರೆಂಡ್ ಬಂದಾನೆ, RXಲ್ಲಿ ಬೀಟ್ ಹೊಡಿತಾ ಇದ್ದೀವಿ. ಬನ್ನಿ ನೋಡೋರಿ. ಬೇಕು ಅಂದರೆ ಟಾಪ್ ಸ್ಪೀಡ್ ಬೇಕು ಅಂದರೆ ಲೈಕು ಶೇರು ಕಮೆಂಟ್ ಹೊಡಿರಿ. ಟಾಪ್ ಸ್ಪೀಡ್ ಬರ್ತೀನಿ ಗಾಡಿದು. ಮತ್ತು RX ಗಾಡಿನ A to Z ಮಾಡಿಫೈಡ್ ಮಾಡಿಸೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. A to Z ಮಾಡಿಫೈಡು ಟಾಪ್ ಸ್ಪೀಡ್ ಬೇಕು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬು. ಏನಪ್ಪ ಹೇಳ್ತೀಯಾ ನಮ್ಮ ವ್ಯೂವರ್ಸ್ಗೆ? ಮತ್ತು ಅಲಕ್ ನಿರಂಜನ್ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ ಈಗ ನಮ್ಮ ಗಾಡಿದು. ರೋಡ್ ಚೆನ್ನಾಗಿಲ್ಲ ಇಲ್ಲಿ ನೋಡಿ, ಅದಕ್ಕೆ ಎತ್ತ ಕಾಯ್ತಿಲ್ಲ, ಎಳೆ ಕಾಯ್ತಿಲ್ಲ. ಈಗ ನೋಡಿ ಎಳಿತೀವಿ, ರೋಡ್ ಚೆನ್ನಾಗಿರೋದು ಗೊತ್ತು. ನೋಡಿ ಈ ಸೌಂಡು ಸ್ಯಾಂಪಲ್ಲು ಇನ್ನೂ ಬೇಜಾರೈತೆ. ರಿಂಗ್ ರೋಡ್ ಸಿಕ್ಕಲಿ ಇದ್ರ ಟಾಪ್ ಸ್ಪೀಡು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ ರಿಂಗ್ ರೋಡ್ ಎಂಟ್ರಿ ಆಯ್ತೈತೆ ನಮ್ಮ ಬೈಕು. ಅಸಲಿ ಆಟ ಇವಾಗ ಶುರು ಆಯ್ತದ ನೋಡ್ಕೊಳ್ಳಿ. ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟು ಏರಿಯಾಗೆ ಬರ್ತಿದ್ದಾಗ ಎಲ್ಲ ಖಾಲಿ ಮನೆಯೇ ಇರ್ತಿರ್ಲಿಲ್ಲ. ಎಷ್ಟು ಡೆವಲಪ್ ಆಗ್ಬಿಡೈತೆ ಅಂದರೆ ಇಲ್ಲಿ ನೋಡ್ರು ಸ್ಕೂಲು, ಅಂಗಡಿಗಳು, ಚಾಟ್ ಸೀಟ್ ಅಂಗಡಿಗಳು ಎಲ್ಲ ಒಳ್ಳೊಳ್ಳೆ ಮನೆಗಳಾಗ್ಬಿಡೈತೆ.
ಬಟ್ ಮಾತ್ರ ಸಕ್ಕದಾಗಿ ಇಂಪ್ರೂವ್ ಆಗ್ಬಿಡೈತಿ ಇದು. ಎಲ್ಲ ಇಂಪ್ರೂವ್ ಆಯಿತು, ರೋಡ್ ಆಗಿಲ್ಲ ಅಷ್ಟೇ. ಕೇಳಿಸ್ಕೊಂಡ್ರಲ್ವಾ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ರೆಡಿ ಮಾಡಿಸಿ. ಬೀಜ ಗಟ್ಟಿ ಇರಬೇಕು ಈ ರೋಡ್ ಬರ್ಬೇಕಂದ್ರೆ. ಬುಲೆಟ್ ಗಾಡಿ ಇದ್ದಾಗ ಇಲ್ಲಿಗೆ ಬೀಟ್ ಹೊಡೆಯಕ್ಕೆ ಬಂದಿದ್ದ, ಇವಾಗ RX ತಗೊಂಡ್ಬಂದಿದ್ದೀವಿ. ಬರೀ ಕೂತ್ಕೊಳ್ಳೋಕೆ ಒಂದು ಒಳ್ಳೆ ನೆರಳಿರೋ ಪ್ಲೇಸ್ ಇಲ್ಲ ಅಂದ್ಬಿಟ್ಟೆ ಮೈಸೂರು ಸುತ್ತೀವಿ ನೋಡಿ. ಮರ ಕಡ್ದು ಮನೆಗಳು ಕಟ್ಸಿ ಮರ ಇರೋ ಜಾಗನ ಹುಡುಕೋ ಹೋಗೋ ಪರಿಸ್ಥಿತಿ ಹೋಗ್ಬಿಡುತ್ತೆ ನಮ್ಮ ಮೈಸೂರು ಥರ ಇರೋಕ್ಕೆ ಬಿಡ್ರಪ್ಪ ಹೇಳ್ತೀವಿ. ಎರಡು ಹುಡಿಕೊಂಡೆ ಚಾಮುಂಡಿ ಬೆಟ್ಟದ ಹತ್ರ ಬಂದ್ಬಿಟ್ಟ ನೋಡಿ. ಚಾಮುಂಡಿ ಬೆಟ್ಟಕ್ಕೂ ಬಂದು ಬೇಸಿಗೆಗಾಲ ಅಲ್ವಾ, ಎಲ್ಲ ಉದುರೋಗ್ಬಿಟ್ಟು ಅಲ್ಲೂ ನೆರಳಿಲ್ಲ. ಏನಂತ ಮರದ್ದು ಎಲ್ಲ ಉದುರೋಗ್ಬಿಟ್ಟು ಚಾಮುಂಡಿ ಬೆಟ್ಟದಲ್ಲೂ ನೆರಳಿಲ್ಲ. ಬೇಸಿಗೆ ಟೈಮಲ್ಲಂತೂ ಅಪ್ಪ ನೋಡಿ. ಇಲ್ಲಿ ನೋಡ್ತಾ ಇರಲ್ಲ, ಇದು ಕೆರೆ. ಇಲ್ಲಿ ಆಲ್ನಳ್ಳಿಯಿಂದ ಲಲಿತಾಪುರಕ್ಕೆ ಹೋಗೋ ರೋಡ್ ಇದು. ಇದ್ರ ಸ್ಥಿತಿ ನೋಡಿ ಹೆಂಗೈತೆ, ಫುಲ್ಲು ಕಸದ ರೋಡ್ ಆಗ್ಬಿಡೈತೆ ಇದು. ನೋಡಿ ಪಕ್ಕದಲ್ಲಿರೋದು ಕೆರೆ ಅಂದರೆ ನಂಬಕ್ಕೆ ಆಗಲ್ಲ, ಕಸ ಫುಲ್ಲು ಇಲ್ಲೆಲ್ಲ. ಇಲ್ಲಿ ನೋಡಿ ಚೇಂಬರ್ ಗತಿ. ಇದು ಆಲ್ನಳ್ಳಿಯಿಂದ ಲಲಿತಾಪುರಕ್ಕೆ ಹೋಗೋ ರೋಡು. ಲಲಿತಾಪುರ ಅಂದರೆ ಸಕ್ಕಳ್ಳಿ. ಇದ್ರ ಓನರ್ ನೋಡಿ ಅಲ್ಲಿ ಕೂತಿ, RX ಓನರ್. ಹಾಯ್. RX ಬೈಕ್ ನೋಡಿ, RX ಬೈಕು. ಎಲ್ಲೋ ಒಂದು ಕಡೆ ನಮ್ಮ ಫ್ರೆಂಡು ಬೇಜಾರು ಮಾಡ್ಕೊತಿದ್ದ, ದುಡ್ಡು ವೇಸ್ಟ್ ಮಾಡಿಬಿಟ್ನೇನೋ ಅಂತ. ಆದರೆ ಇವಾಗ ಈ ಥರ ಹಿಂಗೆ ನಿನ್ಸ್ಬಿಟ್ಟು ನೋಡಿದ್ರೆ ಮರದ ಅಡಿಯಲ್ಲಿ ಇರೋದಕ್ಕೂ ಇವಾಗ ಅದು ಪಳ ಅಂತ ಹೊಳಿತಿರೋದಕ್ಕೂ ಮಾಡಿರೋ ದುಡ್ಡು ಅಷ್ಟು ಗ್ಯಾಪ್ನ ಬರಲ್ಲ, ಫುಲ್ಲು ಖುಷಿ ಆಗೋಯ್ತದೆ. ನಮ್ಮ ಫ್ರೆಂಡು ಪೋಲ್ವಾಕರ್ ಅವರ ದೊಡ್ಡ ಅಭಿಮಾನಿ, ಅದಕ್ಕೆ ಪೋಲ್ವಾಕರ್ ಅವರು ಸಿಗ್ನೇಚರ್ ಹಾಕ್ಸವನೆ. ಮತ್ತು ಇದು ಅವರ ಡೇಟ್ ಆಫ್ ಬರ್ತು, ಇದು ಅವರ ಡೆತ್ ಆಗಿದ್ದು ಡೇಟು. ಈ ಹೆಸ್ರಿಗೆ ಅದು ಏನು ಕ್ರೇಜ್ ಐತೆ ಗುರು, RX 135 ಭಯಂಕರ ಕ್ರೇಜ್ ಐತೆ. ಯಮಹಾ ಕಂಪ್ನಿಯವರೇ ಈ ಥರದ್ದು ಇನ್ನೊಂದು ಗಾಡಿ ಹುಟ್ಟಕ್ಕಾಗಿಲ್ಲ ನೋಡಿ, ಆ ಥರ ಗಾಡಿ ಇದು. ಬುಲೆಟಲ್ಲಿ ನಮ್ಮ ಇಡೀ ಏರಿಯಾ ಸರೌಂಡಿಂಗಲ್ಲೇ ಯಾರು ಮಾಡಿರಲಿಲ್ಲ ಶೋಕಿ, ಆ ಲೆವೆಲಿಗೆ ಶೋಕಿ ಮಾಡ್ದ ನೋಡಿ. ಅಲ್ಲಿ ಕೂತಲ್ಲ ಅವನ ಸಾಮಾನ್ಯದವನು ಅನ್ಕೊಬೇಡಿ, ಒಳ್ಳೆ ಶೋಕಿ ಲಾಲ ಅಂದ್ಕೊಳ್ಳಿ ಅವನು. ಇವಾಗ RXದಲ್ಲಿ ಮಾಡೋಕ್ಕೆ ಕೂತವನೇ ಶೋಕಿನ. ಹಂಗೆ ನಾವು ಇರೋ ಲೊಕೇಶನ್ ಬಂದು ಇಲ್ಲೇ ಒಂದು ದೊಡ್ಡ ಆ್ಯಕ್ಟರ್ದು ನಿನ್ನೆ ತಾನೇ ರಿಲೀಸ್ ಆಗಿರೋಂಥ ಮೂವಿ ಆ್ಯಕ್ಟರ್ದು ಮನೆ ಐತೆ. ನಿನ್ನೆ ಮಾರ್ಚ್ 19 ಕನ್ನಡ ಫಿಲಮ್ ರಿಲೀಸ್ ಆಗೈತೆ. ಅವರು 1, 2 ಆಯಿತು, 3 ರಿಲೀಸ್ ಮಾಡಿದ್ದಾರೆ. ಅವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಮನೆ ತೋರಿಸ್ತೀನಿ ಹೋಯ್ತಾ. ಹಂಗೆ ಹೋಯ್ತಾ ಇದ್ದೀವಿ, ಮನೆ ತೋರಿಸ್ತೀನಿ. ಯಾರ ಮನೆ ಅಂತ ನೀವು ಕಮೆಂಟ್ ಮಾಡಬೇಕು, ಅವರು ನಮ್ಮ ಮೇಲೆ ಇದ್ದಾರೆ. ನೋಡಿ ಇವ್ರದ್ದೇ ಮನೆ, ಯಾರ್ದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋವ.